ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪಿಸಿ ಮೋಹನ್ ಮಿಂಚಿನ ಸಂಚಾರವನ್ನ ನಡೆಸುತ್ತಿದ್ದಾರೆ. ಗಾಂಧಿನಗರ ಕ್ಷೇತ್ರದ ಕೆಪಿ ಅಗ್ರಹಾರದಲ್ಲಿ ಎನ್ಡಿಎ ಅಭ್ಯರ್ಥಿ ಪಿಸಿ ಮೋಹನ್ ಪರ ತಮಿಳು ನಟ ಶರತ್ ಕುಮಾರ್ ಮತಯಾಚನೆಯನ್ನ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಪಿಸಿ ಮೋಹನ್, ನನಗೂ ಶರತ್ ಅಣ್ಣಗೂ 40 ವರ್ಷದ ಸಂಬಂಧವಿದೆ. ಅವರ ಮನೆಯವರು ಲೋಕಸಭಾ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಅದರ ಪ್ರಚಾರ ಮುಗಿಸಿ ಎಂದು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಂತರ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸೊ ಈ ದೇಶದ ಜನಕ್ಕೆ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್. ಈ ಬಾರಿ ನಾವೆಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಚೊಂಬು ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ ಪಿಸಿ ಮೋಹನ್. ಇದಲ್ಲದೆ ಇವರ ಪರವಾಗಿ ತಮಿಳು ನಟ ಶರತ್ ಕುಮಾರ್ ಅವರು ಮತಯಾಚನೆಯನ್ನ ಮಾಡಿದ್ರು. ಸೊ ಇದೇ ಸಂದರ್ಭದಲ್ಲಿ ನಟ ಶರತ್ ಅವರಿಗೂ ಹಾಗೂ ಇವರಿಗೂ 40 ವರ್ಷದ ಸಂಬಂಧ ಇದೆ. ಅವರ ಮನೆಯವರು ಕೂಡ ಲೋಕಸಭೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಅದರ ಪ್ರಚಾರ ಮುಗಿಸಿ ಈಗ ನಮ್ಮ ಕ್ಷೇತ್ರಕ್ಕೆ ನಮ್ಮ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಪಿಸಿ ಮೋಹನ್ ಅವರು ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ನೋಡಿ, ಇವತ್ತು ನನ್ನ ಆತ್ಮೀಯ ಮಿತ್ರರು, ನನಗೆ ಅಣ್ಣ ಅಂತಾನೆ ಹೇಳ್ಬೋದು, ಶರತ್ ಕುಮಾರ್ ಅವರು ನನಗೆ 40 ವರ್ಷದ ಒಂದು ಸ್ನೇಹಿತರು. ನನ್ನ ಮತ್ತು ನನ್ನ ಕುಟುಂಬಕ್ಕೆ ಇವತ್ತು ನನ್ನ ಎಲೆಕ್ಷನ್ಗೆ ಬಂದು ಇವತ್ತು ಅವ್ರು ಕ್ಯಾನ್ವಾಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಅವರು ಕೂಡ ಅವರ ಶ್ರೀಮತಿ ಕೂಡ ಅಲ್ಲಿ ತಮಿಳುನಾಡಲ್ಲಿ ಕಂಟೆಸ್ಟ್ ಮಾಡಿದ್ದು ಮುಗಿಸ್ಕೊಂಡು ನನಗೋಸ್ಕರ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ನಾವು ಅಗ್ರಹಾರದಲ್ಲಿ ಕೆಪಿ ಅಗ್ರಹಾರದಲ್ಲಿ ಗಾಂಧಿನಗರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾಯಿದ್ದೀವಿ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಜನರು ಇವತ್ತು ಮತ್ತೆ ನರೇಂದ್ರ ಮೋದಿಯ ಒಂದು ಸರ್ಕಾರ ಬರಬೇಕು ಅಂತೇಳಿ, ನರೇಂದ್ರ ಮೋದಿಯವರು ಮತ್ತೆ ಈ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಜನ ಇವತ್ತು ನಿಶ್ಚಯ ಮಾಡ್ದಂಗೆ ಜನರ ಒಂದು ಮುಖದಲ್ಲಿ ಒಂದು ಲಕ್ಷಣ ಕಾಣ್ತಾ ಇದೆ. ಖಂಡಿತವಾಗ್ಲೂ ಕೂಡ ಇವತ್ತು ಬೆಂಗಳೂರು ಸೆಂಟ್ರಲಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು 4ನೇ ಬಾರಿಗೆ ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮೋಹನ್ ಅಲ್ಲಿ ಕೆಲಸ ಮಾಡಿದ್ರಲ್ಲ, MP ಆಗಿದ್ದರು. ನಾವು ಅಗೇನ್ ಇಸ್ ಕಂಟೆಸ್ಟಿಂಗ್. he has done a lot for this constituency ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಈಸ್ ಮೈ ಬ್ರದರ್. 30-35 ಇಯರ್ಸ್ ನನಗೆ ಗೊತ್ತು, 40 ಇಯರ್ಸ್ ಗೊತ್ತು. ಅಲ್ಲ, ಇವರೇ ಸ್ಟಾರ್ ಅಲ್ಲ ಫಸ್ಟು. ಇವರು ಸ್ಟಾರ್ ಜೊತೆ ಇನ್ನೊಂದು ಸ್ಟಾರ್ ಬಂದಿದ್ದೀನಿ. ಅದೇ ಸಕ್ಸಸ್ ಆಗುತ್ತೆ. BJP 400+ ಬರುತ್ತೆ ಟೋಟಲ್ ಇಂಡಿಯಾಲಿ. ಬೆಂಗಳೂರಲ್ಲಿ ಅಟ್ಲೀಸ್ಟ್ 22 ಸೀಟ್ಸ್ ನನ್ನ ಪ್ರಿಡಿಕ್ಷನ್ ಬರುತ್ತೆ. ಅದೇ 28 ಹೇಳ್ತಾ ಇದ್ದಾರೆ. ಬಟ್ ನನಗೂ ನೋಡಿದರೆ ನನಗೆ 22+ ಖಂಡಿತ ಬರ್ತಾ ಇದೆ.